ಕಡೆ ನಟಿ ಭಾವನಾ ಅವರು ಕೂಡ ಗಮನಿಸ್ತಾ ಇದ್ವಿ ಬಂದು ವೋಟ್ ಮಾಡ್ತಾ ಇದ್ದಾರೆ. ಆಮೇಲೆ ಕಳೆದ ಬಾರಿ ಎಲ್ಲ ಸ್ವಲ್ಪ ಭಾಳ ಪೊಲಿಟಿಕ್ಸಲ್ಲಿ ಆ್ಯಕ್ಟಿವ್ ಆಗಿದ್ದರು ಭಾವನಾ ಅವರು. ಈ ಬಾರಿ ಅಷ್ಟರ ಮಟ್ಟಿಗೆ ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಅಂಥ ಭಾವನಾ ಅವರು ಬಹಳ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿರೋದನ್ನು ಗಮನಿಸಲಿಲ್ಲ. ಬಟ್ ಅವರು ಹಕ್ಕು ಚಲಾವಣೆ ಮಾಡುವಂಥ ಕೆಲಸದಿಂದ ಅಂತೂ ಹಿಂದೆ ಬಿದ್ದಿಲ್ಲ. ಅವರು ಬಂದು ಮತದಾನ ಮಾಡಿ ಹೊರ ಹೋಗ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ವಿ. ನಟಿ ಭಾವನಾ ಅವರು ತಮ್ಮ ಹಕ್ಕನ್ನು ಚಲಾಯಿಸಿ ಮತಕೇಂದ್ರದಿಂದ ಹೊರಗೆ ಬಂದಂಥ ಸಂದರ್ಭವನ್ನು ನೋಡ್ತಾ ಇದ್ವಿ ನಾವಿಲ್ಲಿ. ಇದೀಗ ತಾನೇ ಭಾವನಾ ಅವರು ಆಮೇಲೆ ಅಲ್ಲಿ ವೋಟ್ ಹಾಕೋದಕ್ಕೆ ಬಂದಿದ್ದಂಥ ಹಲವು ಮಂದಿಯ ಜೊತೆಗೂ ಕೂಡ ನಿಂತು ತಾವು ವೋಟ್ ಹಾಕಿದಂಥ ಸಂದರ್ಭವನ್ನು ಅವರು ಸಂಭ್ರಮಿಸ್ತಾ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೊಂದು ಕಡೆ ಎಚ್ ಆಂಜನೇಯ ಅವರನ್ನ ಗಮನಿಸ್ತಾ ಇದ್ದೀವಿ. ಮಾಜಿ ಸಚಿವರು ಈಗ ಬಂದು ಬಹುಶಃ ಚಿತ್ರದುರ್ಗದಲ್ಲಿ ಅವರು ಮತದಾನವನ್ನು ಮಾಡ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ ನಾವಿಲ್ಲಿ. ಎಚ್ ಆಂಜನೇಯ ಅವರು ಮೊನ್ನೆಯಿಂದಲೂ ಕೂಡ ಬಹಳ ಆಕ್ಟಿವ್ ಆಗಿ ಚುನಾವಣಾ ಪ್ರಚಾರ ಕಾರ್ಯದಲ್ಲೆಲ್ಲ ತೊಡಗಿಸಿಕೊಂಡಿದ್ರು. ಇದೀಗ ಎಚ್ ಆಂಜನೇಯ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂಥ ಸಂದರ್ಭ, ಬಹುಶಃ ಕುಟುಂಬ ಸಮೇತರಾಗಿ ಬಂದು ತಾವು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇರುವಂಥ ಸಂದರ್ಭ ಗಮನಿಸ್ತಾ ಇದ್ದೀವಿ. ಅಕ್ಕಪಕ್ಕದಲ್ಲೆಲ್ಲ ಅವ್ರ ಬೆಂಬಲಿಗರು, ಪಕ್ಷಕ್ಕೆ ಸಂಬಂಧಪಟ್ಟಂಥ ಕಾರ್ಯಕರ್ತರೆಲ್ಲ ಬಂದು ಮಾತನಾಡ್ತಿದ್ರೆ ಬಹುಶಃ ವಿಚಾರಿಸ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಹೆಂಗೆ ನಡೀತಾ ಇದೆ ಮತದಾನ, ಏನು ಕತೆ, ನಮ್ಮ ಅಭ್ಯರ್ಥಿ ಪರವಾಗಿ ಈ ಥರದ್ದೆಲ್ಲ ವಿಚಾರಿಸ್ತಾನೆ ಅವರು ಪತ್ನಿ ಹಾಗೆ ಕುಟುಂಬ ಸಮೇತರಾಗಿ ಕಂಪ್ಲೀಟಾಗಿ ಎಲ್ಲ ಸದಸ್ಯರು ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಹೋಗಿ ಮತದಾನ ಮಾಡ್ತಾ ಇರುವಂಥ ಸಂದರ್ಭವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ.